Hello everyone, welcome back to my channel Karnataka Paramedical Hub. I hope you guys are all doing well. So first time ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋಸ್ನ ಲೈಕ್ ಮಾಡಿ. ಸೊ ನಮ್ಮ ಚಾನಲಿಂದ ಕರ್ನಾಟಕ ಪ್ಯಾರಾಮೆಡಿಕಲ್ ಹಬ್ಬಿಂದ ಮೇನ್ ಏಮ್ ಏನಪ್ಪ ಅಂತಂದರೆ, ಸ್ಪೆಷಲಿ ನಮ್ಮ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸಿಗೆ ಪ್ರತಿಯೊಂದು ಟಾಪಿಕ್, ಈವನ್ DMLT ಆಗಿರ್ಬೋದು, DHA ಆಗಿರ್ಬೋದು ಅಥವಾ DOT ಆಗಿರ್ಬೋದು, ಸೊ ಪ್ರತಿಯೊಂದು ಟಾಪಿಕನ್ನು ಅರ್ಥಬದ್ಧವಾಗಿ ಕನ್ನಡದಲ್ಲಿ ಹೇಳ್ಕೊಡುವಂತಹ ಒಂದು ಮೇನ್ ಏಮ್ ಆಗಿದೆ. ಸೊ ಅದನ್ನು ನೀವೆಲ್ಲ ಸಪೋರ್ಟ್ ಮಾಡಬೇಕು. ಸೊ ಪ್ಲೀಸ್ ನನ್ನ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ, ಪ್ರತಿಯೊಂದು ಸ್ಟೂಡೆಂಟಿಗೂ ತಲುಪಲಿ. ಸೊ ಪ್ರತಿಯೊಂದು ಸ್ಟೂಡೆಂಟ್ಸ್ ಇದರಿಂದ ಯುಟಿಲೈಸ್ ಮಾಡ್ಕೊಳ್ಳಿ ಇದನ್ನು, ನನ್ನ ವೀಡಿಯೋಸ್ನ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋಸ್ನ ಲೈಕ್ ಮಾಡಿ. ಇವತ್ತು ನಾವು ಥರ್ಡ್ DMLT ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಥರ್ಡ್ DMLTಯಲ್ಲಿ ಬಯೋಕೆಮಿಸ್ಟ್ರಿ ಟಾಪಿಕ್ ಬಗ್ಗೆ ನಾವು ಇವತ್ತು ಓದೋಣ. ಸೊ ಥರ್ಡ್ DMLT ಬಯೋಕೆಮಿಸ್ಟ್ರಿ ಟಾಪಿಕ್ ತುಂಬಾ ಈಸಿ ಇದೆ ಅಂತ ಹೇಳ್ಬೋದು ಕಂಪೇರ್ ಟು ದ ಸೆಕೆಂಡ್ DMLT. ಸೊ ಇದರಲ್ಲಿ 2 ಸೆಕ್ಷನ್ಸ್ ಇದಾವೆ, ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ. ಸೊ ಸೆಕ್ಷನ್ ಎನಲ್ಲೂ ಕೂಡ 50 ಮಾರ್ಕ್ಸ್ ಕವರ್ ಆಗುತ್ತೆ, ಸೆಕ್ಷನ್ ಬಿ ನಲ್ಲೂ ಕೂಡ 50 ಮಾರ್ಕ್ಸ್ ಕವರ್ ಆಗುತ್ತೆ. ಸೊ ಸೆಕ್ಷನ್ ಎನಲ್ಲಿ ಇವತ್ತು ನಾವು ಎಲೆಕ್ಟ್ರೋಫೋರೋಸಿಸ್ ಟಾಪಿಕ್ ಅನ್ನ ಕವರ್ ಮಾಡೋಣ. ಸೊ ಎಲೆಕ್ಟ್ರೋಫೋರೋಸಿಸ್ ಇಂದ 5 ಮಾರ್ಕ್ಸ್ ಕ್ವಶನ್ಸ್ ಬರೋ ತುಂಬಾನೇ ಚಾನ್ಸಸ್ ಇರುತ್ತೆ. ಸೊ ಲೈಕ್ ಟೈಪ್ಸ್ ಆಫ್ ಎಲೆಕ್ಟ್ರೋಫೋರೋಸಿಸ್ ಇರ್ಬೋದು, ಓನ್ಲಿ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರೋಫೋರೋಸಿಸ್ ನ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಅಂಡ್ ಆಲ್ಸೋ ದ ಪ್ರಿನ್ಸಿಪಲ್ ಪ್ರೊಸೀಜರ್ ಅನ್ನ ಹೇಳುವಂಥದ್ದು. ಸೊ ಇದೆಲ್ಲ 5 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ ಎಕ್ಸಾಮಿನೇಷನ್ ಅಲ್ಲಿ. ಸೊ ಇವತ್ತು ನಾವು ಎಲೆಕ್ಟ್ರೋಫೋರೋಸಿಸ್ ಬಗ್ಗೆ ಓದೋಣ. ಸೊ ಎಲೆಕ್ಟ್ರೋಫೋರೋಸಿಸ್ ಅಲ್ಲಿ ಪ್ರಿನ್ಸಿಪಲ್, ಟೈಪ್ಸ್ ಅಂಡ್ ಅಪ್ಲಿಕೇಶನ್ಸ್ ನ ಓದೋಣ. ಸೊ ಅದಕ್ಕಿಂತ ಮುಂಚೆ ವಾಟ್ ಈಸ್ ಬಯೋಕೆಮಿಸ್ಟ್ರಿ ಅಂತ ಓದಿರ್ತೀರ, ಗೊತ್ತಿರುತ್ತೆ. ಆದರೆ ನನ್ನ ಕಡೆಯಿಂದ ಒಂದು ಸ್ವಲ್ಪ ಹೇಳಿರ್ತೀನಿ. ಸೊ ವಾಟ್ ಈಸ್ ಬಯೋಕೆಮಿಸ್ಟ್ರಿ? ಸೊ ಹೆಸರಲ್ಲೇ ಇದೆ ಅಲ್ವಾ, ಬಯೋ ಆ್ಯಂಡ್ ಕೆಮಿಸ್ಟ್ರಿ. ಹಾಗಾದ್ರೆ ಏನಿರ್ಬೋದು, ಬಯೋ ಅಂತ ಅಂದರೆ ಲಿವಿಂಗ್ ಅಲ್ವಾ, ಕೆಮಿಸ್ಟ್ರಿ ಅಂತ ಅಂದರೆ ದಟ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ಬೋದು ಅಲ್ವಾ. ಸೊ ಹಾಗಾದರೆ ವಾಟ್ ಈಸ್ ಬಯೋಕೆಮಿಸ್ಟ್ರಿ? ಸೊ ಬಯೋಕೆಮಿಸ್ಟ್ರಿಯಲ್ಲಿ ಏನನ್ನ ಓದ್ತೀರಾ? ಸೊ ಬಯೋಕೆಮಿಸ್ಟ್ರಿ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ that deals with the chemical reactions which is taking place in the living organisms, that deals with the study of chemical reactions which is taking place in the living organisms. living organisms ಅಲ್ಲಿ ನಡೆಯುವಂಥ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಓದುವಂಥ ಬ್ರಾಂಚ್ ಅನ್ನು ನಾವು ಬಯೋಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಇವತ್ತು ನಾವು ಓದ್ತಿರೋದು ಯಾವ ಟಾಪಿಕ್? ಅದು ದಟ್ ಈಸ್ ಎಲೆಕ್ಟ್ರೋಫೋರೆಸಿಸ್. ಸೊ ಏನಪ್ಪ ಇದು ಎಲೆಕ್ಟ್ರೋಫೋರೋಸಿಸ್ ಅಂತ ಅಂದರೆ, ಇದೊಂದು ಲ್ಯಾಬೊರೇಟರಿ ಟೆಕ್ನಿಕ್. ಇದು ಎಲೆಕ್ಟ್ರೋಫೋರೋಸಿಸ್ ಇದೆ ಅಲ್ವಾ, ಸೊ ದಿಸ್ ಈಸ್ ಎ ಲ್ಯಾಬೊರೇಟರಿ ಟೆಕ್ನಿಕ್. ಹಾಗಾದ್ರೆ ಏನಕ್ಕೆ ಯೂಸ್ ಮಾಡಬೇಕು ಇದನ್ನ ಅಂತ ಅಂದರೆ, ಟು ಸಪ್ರೇಟ್ ದ ಬಯೋಮಾಲಿಕ್ಯೂಲ್ಸನ್ನು ಸಪ್ರೇಟ್ ಮಾಡೋದಕ್ಕೋಸ್ಕರ, ಆ್ಯಂಡ್ DNA, RNA ಮತ್ತು ಪ್ರೋಟೀನ್ಸ್ ಇದನ್ನೆಲ್ಲ ಸಪ್ರೇಟ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಲೆಕ್ಟ್ರೋಫೋರೋಸಿಸ್ನ ಯೂಸ್ ಮಾಡ್ತೀವಿ. ಸೊ ಎಲೆಕ್ಟ್ರೋಫೋರೋಸಿಸ್ ಏನು? ಎಲೆಕ್ಟ್ರೋಫೋರೋಸಿಸ್ ಒಂದು ಟೆಕ್ನಿಕ್. ಇದನ್ನು ಲ್ಯಾಬೊರೇಟರಿ ಟೆಕ್ನಿಕ್ ಇಟ್ ಇಸ್ ಮೇನ್ಲಿ ಯೂಸ್ ಟು ಸಪ್ರೇಟ್ ದ DNA, RNA ಆ್ಯಂಡ್ ಪ್ರೋಟೀನ್ಸ್. DNA, RNA ಮತ್ತು ಪ್ರೋಟೀನ್ಸ್ನ ಸಪ್ರೇಟ್ ಮಾಡೋದಕ್ಕೋಸ್ಕರ ಈ ಟೆಕ್ನಿಕನ್ನು ನಾವು ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ದಿಸ್ ಟರ್ಮ್ ಎಲೆಕ್ಟ್ರೋಫೋರೋಸಿಸ್ ಅಂದರೆ ಏನಪ್ಪ? ಸೊ ದಿಸ್ ವಾಟ್ ಈಸ್ ದ ಡೆಫಿನೇಷನ್ ಏನು? ಸೊ ದಿಸ್ ಎಲೆಕ್ಟ್ರೋಫೋರೋಸಿಸ್ ಡಿಸ್ಕ್ರೈಬ್ಸ್ ದ ಮೈಗ್ರೇಷನ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್. describes the migration of charged ಪಾರ್ಟಿಕಲ್ಸ್. ಹೇಗಪ್ಪ ಏನನ್ನ ಡಿಸ್ಕ್ರೈಬ್ ಮಾಡುತ್ತೆ ಎಲೆಕ್ಟ್ರೋಫೋರೋಸಿಸ್? ಮೈಗ್ರೇಷನ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್. 2 ಚಾರ್ಜಸ್ ಇರುತ್ತಲ್ವಾ, ದಟ್ ಈಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್. ಸೊ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಅನ್ನ ಮೈಗ್ರೇಷನ್ನ ಡಿಸ್ಕ್ರೈಬ್ ಮಾಡುತ್ತೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಏನಾಗುತ್ತೆ? ಸೊ ಏನನ್ನ ಡಿಸ್ಕ್ರೈಬ್ ಮಾಡುತ್ತೆ ಎಲೆಕ್ಟ್ರೋಫೋರೋಸಿಸ್ ಅಂತ ಅಂದ್ರೆ, ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಏನ್ ಮಾಡುತ್ತೆ? ಮೈಗ್ರೇಷನ್ ಅಂತಂದ್ರೆ ಮೂವಿಂಗ್ ಆಗೋದು, ಮೂವ್ಮೆಂಟ್ ಅಲ್ವಾ. ಸೊ ಮೈಗ್ರೇಷನ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ನ ಡಿಸ್ಕ್ರೈಬ್ ಮಾಡುತ್ತೆ. ದ ಟರ್ಮ್ ಎಲೆಕ್ಟ್ರೋಫೋರೋಸಿಸ್ ಡಿಸ್ಕ್ರೈಬ್ಸ್ ದ ಮೈಗ್ರೇಷನ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಿಮಗೆ ಗೊತ್ತಿರೋ ಹಾಗೆ ಏನಪ್ಪಾ, ಸೊ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಾಗುತ್ತೆ? ದಟ್ ಮೂವ್ ಟುವರ್ಡ್ಸ್ ದ ಕ್ಯಾಥೋಡ್. ಅಂಡ್ ಅದೇ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಾಗುತ್ತೆ? ಮೂವ್ ಟುವರ್ಡ್ಸ್ ದ ಆನೋಡ್ ಅಲ್ವಾ. ಇಷ್ಟಂತೂ ಗೊತ್ತೇ ಇದೆ ಅಲ್ವಾ. ಸೊ ಎಲೆಕ್ಟ್ರೋಫೋರೋಸಿಸ್ ವಾಟ್ ಇಸ್ ದ ಡೆಫಿನೇಷನ್ ಅಂತ ಹೇಳ್ಬೋದು. ಸೊ ಏನದು? ಸೊ ದ ಟರ್ಮ್ ಎಲೆಕ್ಟ್ರೋಫೋರೋಸಿಸ್ ವಿಚ್ ಡಿಸ್ಕ್ರೈಬ್ಸ್ ದ, ಏನನ್ನ ಹೇಳುತ್ತೆ ಎಲೆಕ್ಟ್ರೋಫೋರೋಸಿಸ್ ಅಂತ ಅಂದ್ರೆ, ದಟ್ ಡಿಸ್ಕ್ರೈಬ್ಸ್ ದ ಮೈಗ್ರೇಷನ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಅನ್ ಎಲೆಕ್ಟ್ರಿಕ್
ಫೀಲ್ಡ್. ಸೊ ಮತ್ತೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಏನಾಗುತ್ತೆ, ಮೂವ್ ಟುವರ್ಡ್ಸ್ ದ ಕ್ಯಾಥೋಡ್. ಅದೇ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ವಿಲ್ ಮೂವ್ ಟುವರ್ಡ್ಸ್ ದ ಆ್ಯನೋಡ್. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಫೋರೋಸಿಸ್. ಏನಪ್ಪ, ಸೊ ಹೇಗೆ ಡೆಫಿನೇಷನ್ ಹೇಳಿದ್ನಲ್ವಾ, ಸೊ ಅದರಲ್ಲೇ ಪ್ರಿನ್ಸಿಪಲ್ ಇದೆ. ಏನಪ್ಪ ಅದು ಅಂತಂದರೆ, ಸೊ ಇಲ್ಲಿ ಏನಾಗುತ್ತೆ, ಮೈಗ್ರೇಷನ್ ಆಗುತ್ತೆ. ಸೊ ಏನು ಮೈಗ್ರೇಷನ್ ಆಗೋದು, ಚಾರ್ಜ್ಡ್ ಪಾರ್ಟಿಕಲ್ಸ್, ಅಂದರೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವ್ ಆಗುವಂಥದ್ದು. ಹೇಗೆ, ಇನ್ ದ ಪ್ರೆಸೆನ್ಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡಿಂದ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಏನಾಗುತ್ತೆ, ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಏನಾಗುತ್ತೆ, ಕ್ಯಾಥೋಡ್ ಕಡೆಗೆ ಮೂವ್ ಆಗುತ್ತೆ. ಅದೇ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಾಗುತ್ತೆ, ಆನೋಡ್ ಕಡೆಗೆ ಮೂವ್ ಆಗುವಂಥದ್ದು ಅಲ್ವಾ, ಆಪೋಸಿಟ್. ಸೊ ಹಾಗಾದರೆ, ಸೊ ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ದಿ ಎಲೆಕ್ಟ್ರೋಫೋರೋಸಿಸ್? ಸೊ ಎಲೆಕ್ಟ್ರೋಫೋರೋಸಿಸ್ ಇಸ್ ದ ಮೈಗ್ರೇಷನ್ ಆಫ್, ಅಗೇನ್ ಮೈಗ್ರೇಷನ್ ಆಫ್ charged particles. So it is a migration of charged particles solute, charged particle solute in a solution towards the opposite electrical poles in an electric field. So what is the principle of electrophoresis? Electrophoresis principle ಏನಪ್ಪಾ ಅಂತಂದ್ರೆ, migration of charged particles or the migration of charged solute in a solution. ಈಗ ಸೊಲ್ಯೂಷನ್ ಅಲ್ಲಿ ಏನಿರುತ್ತೆ, ಸಾಲ್ಯೂಟ್ ಇರುತ್ತೆ, ದಟ್ ಕ್ಯಾರೀಸ್ ದ ಸರ್ಟನ್ ಚಾರ್ಜಸ್ ಅನ್ನ ಕ್ಯಾರಿ ಮಾಡುತ್ತೆ ಅಲ್ವಾ. ವೆದರ್ ಇಟ್ ಮೇ ಬಿ ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಚಾರ್ಜಸ್ ಇರ್ಬೋದು. ಸೊ ಸಲ್ಯೂಟ್ ಏನ್ ಮಾಡ್ತಿರುತ್ತೆ, ಚಾರ್ಜಸ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಈ ಚಾರ್ಜಸ್ ಅನ್ನ ಪವರ್ ಅಲ್ಲಿ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಏನ್ ಮಾಡಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಮೈಗ್ರೇಷನ್ ಮಾಡಿದಾಗ ಏನಾಗುತ್ತೆ, ಸೊ ಪಾಸಿಟಿವ್ ಚಾರ್ಜ್ಡ್ ಸಾಲ್ಯೂಟ್ ಏನಾಗುತ್ತೆ, ಮೂವ್ ಟುವರ್ಡ್ಸ್ ದ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಅದೇ ರೀತಿ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದ್ದಿದ್ದು ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ಗೆ ಏನಾಗುತ್ತೆ, ಮೂವ್ ಆಗುತ್ತೆ. ಸೊ ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ದಿ ಎಲೆಕ್ಟ್ರೋಫೋರೋಸಿಸ್. ಸೊ ಪ್ರಿನ್ಸಿಪಲ್ ಏನ್ ಹೇಳುತ್ತೆ, ಇಟ್ಸ್ ದ ಮೈಗ್ರೇಷನ್ ಆಫ್ ದಿ ಚಾರ್ಜ್ಡ್ ಸಾಲ್ಯೂಟ್ ಇನ್ ಎ ಸೊಲ್ಯೂಷನ್ ಟುವರ್ಡ್ಸ್ ದ opposite. Positive ಇದ್ರೆ ನೆಗೆಟಿವ್, ನೆಗೆಟಿವ್ ಇದ್ರೆ ಪಾಸಿಟಿವ್ ಪೋಲ್ಸ್. ಸೊ ಅಪೋಸಿಟ್ ಎಲೆಕ್ಟ್ರಿಕಲ್ ಪೋಲ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ದಿ ಎಲೆಕ್ಟ್ರೋಫೋರೋಸಿಸ್. ಸೊ ಹಾಗಾದ್ರೆ, ಸೊ ವಾಟ್ ಇಸ್ ದ ರಿಕ್ವೈರ್ಮೆಂಟ್ಸ್, ಏನೇನು ಬೇಕಪ್ಪ ಎಲೆಕ್ಟ್ರೋಫೋರೋಸಿಸ್ ನ ಪರ್ಫಾರ್ಮ್ ಮಾಡೋದಕ್ಕೆ? So what is the requirement to perform the electrophoresis? The first one, the main ಏನ್ ಬೇಕಪ್ಪ ಅಂತಂದ್ರೆ, ದಟ್ ಈಸ್ ವಾಟ್ಮ್ಯಾನ್ ಫಿಲ್ಟರ್ ಪೇಪರ್. ಸೊ ನಾವು ಇವಾಗ ಪೇಪರ್ ಎಲೆಕ್ಟ್ರೋಫೋರೋಸಿಸ್ ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಪೇಪರ್ ಎಲೆಕ್ಟ್ರೋಫೋರೋಸಿಸ್ ಜಸ್ಟ್ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು. ಸೊ ವಾಟ್ಮ್ಯಾನ್ ನಂಬರ್ 1 or 3 ಫಿಲ್ಟರ್ ಪೇಪರ್. ಸೊ ಬೈ ಯೂಸಿಂಗ್ ದ ಫಿಲ್ಟರ್ ಪೇಪರ್ ನಾವೇನ್ ಮಾಡ್ತೀವಿ, ಈ ಎಲೆಕ್ಟ್ರೋಫೋರೋಸಿಸ್ ಟೆಕ್ನಿಕ್ ಅನ್ನ ಪರ್ಫಾರ್ಮ್ ಮಾಡ್ತೀವಿ. ದಟ್ ಈಸ್ ಪೇಪರ್ ಎಲೆಕ್ಟ್ರೋಫೋರೋಸಿಸ್. ಸೊ ಹಾಗಾದ್ರೆ ರಿಕ್ವೈರ್ಮೆಂಟ್ಸ್ ಅಲ್ಲಿ ಏನ್ ಬೇಕು, ವಾಟ್ಮ್ಯಾನ್ ನಂಬರ್ 1 or 3 ಫಿಲ್ಟರ್ ಪೇಪರ್ ಬೇಕು. ಸೊ ನೆಕ್ಸ್ಟ್ ಸ್ಟೇನಿಂಗ್ ಸೊಲ್ಯೂಷನ್, ಸ್ಟೇನಿಂಗ್ ಸೊಲ್ಯೂಷನ್ಸ್ ಬೇಕಾಗುತ್ತೆ. ಇದು ಯಾವ ಸ್ಟೇನಿಂಗ್ ಸೊಲ್ಯೂಷನ್ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ದಟ್ ಈಸ್ ಬ್ರೋಮೋಫಿನಾಲ್ ಬ್ಲೂ ಸ್ಟೇನಿಂಗ್ ಅನ್ನ ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ಬ್ರೋಮೋಫಿನಾಲ್ ಬ್ಲೂ. ನೆಕ್ಸ್ಟ್ ಡಿ ಸ್ಟೇನಿಂಗ್ ಸೊಲ್ಯೂಷನ್ ಕೂಡ ಯೂಸ್ ಮಾಡ್ತೀವಿ. ಯಾವ್ದದು ಡಿ ಸ್ಟೇನಿಂಗ್ ಸೊಲ್ಯೂಷನ್ ಇಸ್ ದಿ ಅಸಿಟಿಕ್ ಆಸಿಡ್. Here we are also using a fixative, adadu that is isopropanol ನ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ದ ಎಲೆಕ್ಟ್ರೋಫೋರೆಟಿಕ್ ಟ್ಯಾಂಕ್ ಅನ್ನ ಯೂಸ್ ಮಾಡ್ತೀವಿ. ಅಲಾಂಗ್ ವಿತ್ ದ ಟೆಸ್ಟ್ ಟ್ಯೂಬ್ಸ್, ಬೀಕರ್ಸ್ ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಸೊ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ರಿಕ್ವೈರ್ಡ್ ಟು ಪರ್ಫಾರ್ಮ್ ದಿ ಎಲೆಕ್ಟ್ರೋಫೋರೋಸಿಸ್ ಅಂತ ಅಂದ್ರೆ, ಮೇನ್ ಆಗಿ ವಾಟ್ಮ್ಯಾನ್ ನಂಬರ್ 1 or 3 ಫಿಲ್ಟರ್ ಪೇಪರ್ ಬೇಕು. ಸ್ಟೇನಿಂಗ್ ಸೊಲ್ಯೂಷನ್ ಯೂಸ್ ಮಾಡ್ತೀವಿ. ಯಾವ್ದದು, ದಟ್ ಈಸ್ ಬ್ರೋಮೋಫಿನಾಲ್ ಬ್ಲೂ. ಡಿ ಸ್ಟೇನಿಂಗ್ ಸೊಲ್ಯೂಷನ್ ಅನ್ನು ಕೂಡ ಯೂಸ್ ಮಾಡ್ತೀವಿ. ದಟ್ ಈಸ್ ಅಸಿಟಿಕ್ ಆಸಿಡ್. ಫಿಕ್ಸಟಿವ್ ಯಾವುದು, ಐಸೋಪ್ರೊಪೆನಾಲ್. ಅಂಡ್ ಎಲೆಕ್ಟ್ರೋಫೋರೆಟಿಕ್ ಟ್ಯಾಂಕ್, ಟೆಸ್ಟ್ ಟ್ಯೂಬ್ ಅಂಡ್ ದಿ ಬೀಕರ್. ಸೊ ಇದನ್ನೆಲ್ಲ, so these are all the requirements to perform the electrophoresis. So next move on to the procedure of the electrophoresis. So easy ಆಗಿ ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಪ್ರೊಸೀಜರ್ ಆಫ್ ದಿ ಎಲೆಕ್ಟ್ರೋಫೋರೋಸಿಸ್.
ಸೊ ರಿಕ್ವೈರ್ಮೆಂಟ್ಸ್ ಅಲ್ಲಿ ಹೇಳಿದ್ದೀನಿ ಅಲ್ವಾ. ಸೊ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಅಂತ ಅಂದ್ರೆ ದ ಫಸ್ಟ್ ಒನ್ ಇಸ್ ದ ಎಲೆಕ್ಟ್ರೋಫೋರೋಟಿಕ್ ಟ್ಯಾಂಕ್. ಸೊ ದಿಸ್ ಎಲೆಕ್ಟ್ರೋಫೋರೋಟಿಕ್ ಟ್ಯಾಂಕ್ ಅಲ್ಲಿ ಏನಪ್ಪಾ ಅಂತಂದ್ರೆ 2 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ದಟ್ ಈಸ್ 2 ಕಂಪಾರ್ಟ್ಮೆಂಟ್ಸ್. ಅದು ನಾನು ರಫ್ ಆಗಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ, ಅರ್ಥ ಮಾಡ್ಕೊಂಡು. ಸೊ ದೇರ್ ಆರ್ 2 compartments. So one is the positive and positively charged and negatively charged, that is the anode and cathode compartment. Anode and cathode ಕಂಪಾರ್ಟ್ಮೆಂಟ್. ಸೊ ಎಲೆಕ್ಟ್ರೋಫೋರೋಟಿಕ್ ಟ್ಯಾಂಕ್ ಅಲ್ಲಿ 2 ಕಂಪಾರ್ಟ್ಮೆಂಟ್ ಇರುತ್ತೆ, ದಟ್ ಈಸ್ ಆನೋಡ್ ಅಂಡ್ ಕ್ಯಾಥೋಡ್ ಕಂಪಾರ್ಟ್ಮೆಂಟ್. ಈ 2 ಕಂಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡಬೇಕು, ಫಾರ್ ಅಬೌಟ್ 100 to 150 ml ಆಫ್ ಬಫರ್ ನ ಆಡ್ ಮಾಡಬೇಕು. 2 ಕಂಪಾರ್ಟ್ಮೆಂಟ್ ಅಲ್ಲಿ ಈಕ್ವಲ್ ಅಮೌಂಟ್ ಆಫ್ 100 to 150 ml ಆಫ್ ಬಫರ್ ಸೊಲ್ಯೂಷನ್ ನ ಆಡ್ ಮಾಡಬೇಕು. ಸೊ ಆಡ್ ಅಬೌಟ್, ಸೊ ಫಸ್ಟ್ ಪಾಯಿಂಟ್ ಏನು, ಆಡ್ about 100 to 150 ml of buffer in both anode and cathode compartment respectively. ಸೊ 2 ಕಂಪಾರ್ಟ್ಮೆಂಟ್ ಅಲ್ಲೂ ಏನ್ ಮಾಡಿದ್ವಿ, 100 to 150 ml ಆಫ್ ಬಫರ್ ಸೊಲ್ಯೂಷನ್ ನ ಆಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಒಂದು ಹೋಲ್ಡರ್ ನ ತಗೊಂಡು ಏನ್ ಮಾಡಬೇಕು, ಫಿಲ್ಟರ್ ಪೇಪರ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ ಅಲ್ವಾ. ಸೊ ಯಾವ್ದು, ದ ವಾಟ್ಸ್ಮನ್ ಫಿಲ್ಟರ್ ಪೇಪರ್ ನಂಬರ್ 1 or 3 ನ ಯೂಸ್ ಮಾಡ್ತೀವಿ. ಸೊ ಈ ಪೇಪರ್ ಸ್ಟ್ರಿಪ್ ನ ಏನ್ ಮಾಡಬೇಕು, ಹಾರಿಸಾಂಟಲಿ ವಿತ್ ದ ಹೆಲ್ಪ್ ಆಫ್ ಹೋಲ್ಡರ್ ಇಂದ ಏನ್ ಮಾಡಬೇಕು, ಪ್ಲೇಸ್ ಮಾಡಬೇಕಾಗತ್ತೆ. ಸೊ ಫಿಲ್ಟರ್ ಪೇಪರ್ ಹೋಲ್ಡ್ ಮಾಡಿದ್ವಾ. ಸೊ ಈ ಏನಾಗುತ್ತೆ, ಇಲ್ಲಿ ಒಂದು ಹೋಲ್ಡರ್ ವಿತ್ ದ ಹೆಲ್ಪ್ ಆಫ್ ಎ ಹೋಲ್ಡರ್ ಏನ್ ಮಾಡಬೇಕು, ಪೇಪರ್ ಸ್ಟ್ರಿಪ್ಸ್ ನ ಅರೇಂಜ್ ಮಾಡಬೇಕು, ಹಾರಿಸಾಂಟಲಿ ಪ್ಲೇಸ್ ಮಾಡಬೇಕು. ಸೊ ಹೇಗಪ್ಪ ಫಿಲ್ಟರ್ ಪೇಪರ್ನ ಪ್ಲೇಸ್ ಮಾಡಬೇಕು ಅಂತಂದ್ರೆ, ಈ ಬಫರ್ ಸೊಲ್ಯೂಷನ್ ಅಲ್ಲಿ ಈ ಫಿಲ್ಟರ್ ಪೇಪರ್ ಏನಾಗಿರ್ಬೇಕು, ಡಿಪ್ ಆಗಿರ್ಬೇಕು. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಸೊ ನೆಕ್ಸ್ಟ್ ಹೀಗೆ 15 minutes ಬಿಡಬೇಕು. ಸೊ ಫಸ್ಟ್ ಏನು ಮಾಡಿದ್ವಿ, 2 ಕಂಪಾರ್ಟ್ಮೆಂಟಿಗೂ 100 to 150 ml ಆಫ್ ಬಫರ್ ಸೊಲ್ಯೂಷನ್ ಆಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು ಮಾಡಿದ್ವಿ, ಪೇಪರ್ ವಿತ್ ದ ಹೆಲ್ಪ್ ಆಫ್ ಹೋಲ್ಡರ್ ಇಂದ ಏನು ಮಾಡಿದ್ವಿ, ಪೇಪರ್ ಸ್ಟ್ರಿಪ್ ನ ಅರೇಂಜ್ ಮಾಡಿದ್ವಿ. ಸೊ ಪೇಪರ್ ಸ್ಟ್ರಿಪ್ ಹೇಗಿರಬೇಕು, ದಟ್ ಇಟ್ ಮಸ್ಟ್ ಬಿ ಡಿಪ್ಡ್ ಇನ್ ಎ ಬಫರ್ ಸೊಲ್ಯೂಷನ್ ಅಲ್ಲಿ ಡಿಪ್ ಆಗಿರಬೇಕು. ಹೀಗೆ ಎಷ್ಟು ಬಿಡಬೇಕು, ಅಂಡ್ ಇಟ್ ಈಸ್ ಲೀವ್ ಇಟ್ ಫಾರ್ ದಿ 15 minutes. 15 minutes ಆದ್ಮೇಲೆ ಏನ್ ಮಾಡಬೇಕು, ಸೊ ಅಪ್ಲೈ ಅಬೌಟ್ 5 ml ಸಿರಮ್ ಅನ್ನ ಅಪ್ಲೈ ಮಾಡಬೇಕು. ಎಲ್ಲ ಅಪ್ಲೈ ಮಾಡಬೇಕು, ಒಂದು ಪೆನ್ಸಿಲ್ ತಗೊಂಡು ಮಧ್ಯದಲ್ಲಿ ಒಂದು ಸರ್ಕಲ್ ಅಥವಾ ಏನಾದರೂ ಮಾರ್ಕ್ ಮಾಡಬೇಕು. ಈ ಪ್ಲೇಸ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಸೊ ಸೀರಮ್ ಸ್ಯಾಂಪಲ್ ನ ಆಡ್ ಮಾಡಬೇಕು. ಎಲ್ಲಿ, ಸೊ ವಿತ್ ದ ಹೆಲ್ಪ್ ಆಫ್ ಪೆನ್ಸಿಲ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಬೇಕು, ಒಂದು ಹೀಗೆ ಸರ್ಕಲ್ ಅಥವಾ ಸ್ಕ್ವೇರ್ ಅನ್ನ ಡ್ರಾ ಮಾಡಿ ಏನ್ ಮಾಡಬೇಕು, ಇಲ್ಲಿ ಏನ್ ಮಾಡಬೇಕು, 5 ml ಆಫ್ ಸಿರಮ್ ಅನ್ನ ಆಡ್ ಮಾಡಬೇಕು. ಸೊ 5 ml ಆಫ್ ಸಿರಮ್ ಅನ್ನ ಆಡ್ ಮಾಡಾದ್ಮೇಲೆ ಏನ್ ಮಾಡಬೇಕು, ಸ್ವಿಚ್ ಆನ್ ದ ಕರೆಂಟ್, ಪವರ್ ಅನ್ನ ಆನ್ ಮಾಡಬೇಕು. ಸೊ ಪವರ್ ಅನ್ನು ಆನ್ ಮಾಡಿ ಏನ್ ಮಾಡಬೇಕು, ಅಂಡ್ ಅಲೋ ಇಟ್ ಟು ರನ್ ಫಾರ್ 16 to 18 hours. ಸೊ ಸಿರಮ್ ಅನ್ನ ಅಪ್ಲೈ ಮಾಡಾದ್ಮೇಲೆ ಏನ್ ಮಾಡಬೇಕು, ಸೊ ದ ಎಲೆಕ್ಟ್ರೋಫೋರೋಟಿಕ್ ಟ್ಯಾಂಕ್ ಸ್ವಿಚ್ ಆನ್ ಮಾಡಬೇಕು, ಪವರ್ ಆನ್ ಮಾಡಬೇಕು, ಅಂಡ್ ಅಲೋ ಇಟ್ ಟು ರನ್ ಫಾರ್ 16 to 18 hours ವರೆಗೂ ಅದನ್ನ ರನ್ ಆಗೋದಿಕ್ಕೆ ಬಿಡಬೇಕು. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಸೊ ಈ ಪೇಪರ್ ಸ್ಟ್ರಿಪ್ಸ್ ಇದೆ ಅಲ್ವಾ, ಸೊ ರಿಮೂವ್ ದೀಸ್ ಪೇಪರ್ ಸ್ಟ್ರಿಪ್ಸ್, ರಿಮೂವ್ ದ ಸ್ಟ್ರಿಪ್ಸ್. ಈ ರಿಮೂವ್ ನ ಸ್ಟ್ರಿಪ್ ಮಾಡಬೇಕು, ಸ್ಟ್ರಿಪ್ ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಡ್ರೈ ಮಾಡಬೇಕು. ಸೊ 5 ml ಆಫ್ ಸಿರಮ್ ಅನ್ನ ಹಾಕಿದ್ರಿ, ಸೊ ಪವರ್ ಆನ್ ಮಾಡಿದ್ರಿ ಫಾರ್ ಅಬೌಟ್ 16 to 18 hours, ಅಂಡ್ ದೆನ್ ಈ ಸ್ಟ್ರಿಪ್ ನ ಏನ್ ಮಾಡಬೇಕು, ರಿಮೂವ್ ಮಾಡಬೇಕು ಮತ್ತೆ ಡ್ರೈ ಮಾಡಬೇಕು. ಸೊ ಡ್ರೈ ಮಾಡಾದ್ಮೇಲೆ ಏನ್ ಮಾಡಬೇಕು, ಸೊ ರೋಲ್ ದ ಡ್ರೈಡ್ ಸ್ಟ್ರಿಪ್. ಸೊ ಏನ್ ಡ್ರೈ ಆಗಿದೆಲ್ಲ ಈ ಸ್ಟ್ರಿಪ್ ನ ಅಥವಾ ವಾಟ್ಮನ್ ಫಿಲ್ಟರ್ ಪೇಪರ್ ನ ಏನ್ ಮಾಡಬೇಕು, ರೋಲ್ ಮಾಡಬೇಕು. ರೋಲ್ ಮಾಡಿ ಏನ್ ಮಾಡಬೇಕು, ಕೀಪ್ ಪ್ಲೇಸ್ ದೆಮ್ ಇನ್ ಎ ಸ್ಟೇನಿಂಗ್ ಸೊಲ್ಯೂಷನ್ ಅಲ್ಲಿ ಪ್ಲೇಸ್ ಮಾಡಬೇಕು. ಎಷ್ಟೊತ್ತೋ, ಫಾರ್ ಅಬೌಟ್ 1 hour. ಕೀಪ್ ಇನ್ ಎ ಆರ್ ಪ್ಲೇಸ್ ಇನ್ ಎ ಸ್ಟೇನಿಂಗ್ ಸೊಲ್ಯೂಷನ್ ಫಾರ್ ಅಬೌಟ್ 1 hour. ಯಾವ ಸ್ಟೇನಿಂಗ್ ಸೊಲ್ಯೂಷನ್ ಯೂಸ್ ಮಾಡ್ತಿದೀವಿ, ದಟ್ ಈಸ್ ಬ್ರೋಮೋಫಿನಾಲ್ ಬ್ಲೂ. ಎಷ್ಟೊತ್ತು ಬಿಡಬೇಕು, ಫಾರ್ ಅಬೌಟ್ 1 hour. ಆಫ್ಟರ್ 1 hour ಆದ್ಮೇಲೆ ಏನ್ ಮಾಡಬೇಕು, ಡಿಸ್ಟೇನ್ ಮಾಡಬೇಕು. ಸೊ ಡಿಸ್ಟೇನ್ ದ ಸ್ಟ್ರಿಪ್ಸ್ ಬೈ ಯೂಸಿಂಗ್ ಡಿಸ್ಟೇನಿಂಗ್ ಸೊಲ್ಯೂಷನ್ ಯಾವ್ದು, ದಟ್ ಈಸ್ ಅಸಿಟಿಕ್ ಆಸಿಡ್ ಇಂದ ಏನ್ ಮಾಡಬೇಕು, ಡಿಸ್ಟೇನ್ ಮಾಡಬೇಕು. ಸೊ ಎಲ್ಲಿವರೆಗೂ ಡಿಸ್ಟೇನ್ ಮಾಡ್ಬೇಕಪ್ಪ ಅಂತಂದ್ರೆ,
ಬ್ಯಾಕ್ಗ್ರೌಂಡ್ ಆಫ್ ದಿ ಪೇಪರ್ ಏನಾಗಬೇಕು, ವೈಟ್ ಆಗೋವರೆಗೂ ಏನ್ ಮಾಡಬೇಕು, ನಾವು ಡಿಸ್ಟೇನ್ ಮಾಡಬೇಕಾಗುತ್ತೆ. ಸೊ ಡಿಸ್ಟೇನ್ ದ ಸ್ಟೆಪ್ಸ್ ಇನ್ ದ ಡಿಸ್ಟೇನಿಂಗ್ ಸೊಲ್ಯೂಷನ್ ಟಿಲ್ ದ ಬ್ಯಾಕ್ಗ್ರೌಂಡ್ ಆಫ್ ದಿ ಪೇಪರ್ ಅಪಿಯರ್ಸ್ ವೈಟ್. ಬ್ಯಾಕ್ಗ್ರೌಂಡ್ ಆಫ್ ದಿ ಪೇಪರ್ ಏನಾಗಬೇಕು, ವೈಟ್ ಆಗೋವರೆಗೂ ನಾವ್ ಏನ್ ಮಾಡಬೇಕು, ಡಿಸ್ಟೇನ್ ಮಾಡಬೇಕು. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಡಿಸ್ಟೇನ್ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಫಿಕ್ಸಿಟಿವ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡಬೇಕು, ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಆಡ್ ಫಿಕ್ಸಿಟಿವ್ ಸೊಲ್ಯೂಷನ್ ಇದೆಷ್ಟು ಬಿಡ್ಬೇಕಪ್ಪ ಅಂತಂದ್ರೆ, ಅಂಡ್ ಕೀಪ್ ಫಾರ್ ದಿ 10 minutes. ಆಡ್ ಫಿಕ್ಸಿಟಿವ್ ಸೊಲ್ಯೂಷನ್ಸ್ ಅಂಡ್ ಕೀಪ್ ಇಟ್ ಫಾರ್ ದಿ 10 minutes. ಸೊ ಅಗೇನ್ ಏನ್ ಮಾಡಬೇಕು, ಫಿಕ್ಸಿಟಿವ್ಸ್ ಆಫ್ಟರ್ ಹಾಗೆ 10 minutes ಆದ್ಮೇಲೆ ಏನ್ ಮಾಡಬೇಕು, ಮತ್ತೆ ಸ್ಟಿಪ್ಸ್ ಅನ್ನ ಡ್ರೈ ಮಾಡಬೇಕು ಫಾರ್ ಅಬೌಟ್ ಅಗೇನ್ 10 to 15 minutes ವರೆಗೂ ಏನ್ ಮಾಡಬೇಕು, ಡ್ರೈ ಮಾಡಬೇಕು. ನೆಕ್ಸ್ಟ್ ಬೈ ಯೂಸಿಂಗ್ ಡೆನ್ಸಿಟೋಮೀಟರ್ ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡಬೇಕು, ಪ್ರೋಟೀನ್ಸ್ ನ ಡಿಟರ್ಮೈನ್ ಮಾಡಬೇಕು. ಡೆನ್ಸಿಟೋಮೀಟರ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡಬೇಕು, ಡಿಟರ್ಮೈನ್ ದ ಪ್ರೋಟೀನ್ಸ್ ನ ಡಿಟರ್ಮೈನ್ ಮಾಡಬೇಕಾಗುತ್ತೆ. ಸೊ ಇಟ್ ಇಸ್ ವೆರಿ ವೆರಿ ಈಸಿ ಅಂತ ಹೇಳ್ಬೋದು. ಸೊ ದಿಸ್ ಪ್ರೊಸೀಜರ್ ಇಸ್ ವೆರಿ ಈಸಿ. ಸೊ ಏನ್ ಮಾಡ್ತೀರಾ, ಸೊ ಎಲೆಕ್ಟ್ರೋಫೋರೆಟಿಕ್ ಟ್ಯಾಂಕ್ ಅಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ದಟ್ ಈಸ್ ಆನೋಡ್ ಅಂಡ್ ಕ್ಯಾಥೋಡ್ ಕಂಪಾರ್ಟ್ಮೆಂಟ್ ಅಲ್ವಾ. ಸೊ ಇದಕ್ಕೆ ಏನ್ ಮಾಡಬೇಕು, ಈಕ್ವಲ್ ಅಮೌಂಟ್ ಆಫ್ 100 to 150 ml ಆಫ್ ಬಫರ್ ಸೊಲ್ಯೂಷನ್ ನ 2 ಕಂಪಾರ್ಟ್ಮೆಂಟ್ ಅಲ್ಲೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ವಿತ್ ದ ಹೆಲ್ಪ್ ಆಫ್ ಹೋಲ್ಡರ್ ಏನ್ ಮಾಡಬೇಕು, ಪೇಪರ್ ಸ್ಟ್ರಿಪ್ ಅನ್ನ ಹಾರಿಜಾಂಟಲಿ ಅರೇಂಜ್ ಮಾಡಬೇಕು. ಸೊ ವಿತ್ ದ ಹೆಲ್ಪ್ ಆಫ್ ಪೆನ್ಸಿಲ್ ನ ತಗೊಂಡು ಏನ್ ಮಾಡಬೇಕು, ಮಧ್ಯದಲ್ಲಿ ಏನ್ ಮಾಡಬೇಕು, ಪೆನ್ಸಿಲ್ ತಗೊಂಡು ಒಂದು ಸರ್ಕಲ್ ಅಥವಾ ಸ್ಕ್ವೇರ್ ನ ಬಿಡಿಸ್ಬೇಕು. ಸೊ ಇದನ್ನ ಏನ್ ಮಾಡಬೇಕು, ಆ ಪೊಸಿಷನ್ ಅಲ್ಲಿ ಏನ್ ಮಾಡಬೇಕು, 5 ml ಸಿರಮ್ ವಾಸ್ ಆಡೆಡ್. ಸಿರಮ್ ನ ಆಡ್ ಮಾಡಬೇಕು. ಸಿರಮ್ ನ ಆಡ್ ಮಾಡಿ ಏನ್ ಮಾಡಬೇಕು, ಹಾಗೆ 15 minutes ಬಿಡಬೇಕು. 15 minutes ಬಿಟ್ಟಾದ್ಮೇಲೆ ಏನ್ ಮಾಡಬೇಕು, ಸೊ ಮತ್ತೆ ಈ ಸ್ಟಿಪ್ಸ್ ಹೇಗಪ್ಪ ಇರ್ಬೇಕಂತಂದ್ರೆ, ಇಟ್ ಮಸ್ಟ್ ಬಿ ಡಿಪ್ಡ್ ಇನ್ ದ ಬಫರ್ ಸೊಲ್ಯೂಷನ್ ಅಲ್ಲಿ ಡಿಪ್ ಆಗಿರ್ಬೇಕು. ಸೊ 15 minutes ಆದ್ಮೇಲೆ ಏನ್ ಮಾಡಬೇಕು, ಎಲೆಕ್ಟ್ರಿಕ್ ಪವರ್ ನ ಆನ್ ಮಾಡಬೇಕು, ಸ್ವಿಚ್ ಆನ್ ದ ಪವರ್ ಅಂಡ್ ಅಲೋ ಇಟ್ ಟು ರನ್ ಫಾರ್ ದಿ 16 to 18 hours ವರೆಗೂ ರನ್ ಆಗಕ್ ಬಿಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ಈ ಸ್ಟಿಪ್ಸ್ ನ ರಿಮೂವ್ ಮಾಡಬೇಕು ಮತ್ತೆ ಅದನ್ನ ಡ್ರೈ ಮಾಡಬೇಕು. ದೆನ್ ರೋಲ್ ದ ಸ್ಟಿಪ್ಸ್ ಕೇರ್ಫುಲಿ ಅಂಡ್ ಪ್ಲೇಸ್ ದೆಮ್ ಇನ್ ಎ ಸ್ಟೇನಿಂಗ್ ಸೊಲ್ಯೂಷನ್. ಯಾವ ಸ್ಟೇನಿಂಗ್ ಸೊಲ್ಯೂಷನ್ ನ ಯೂಸ್ ಮಾಡ್ತೀವಿ, ದಟ್ ಈಸ್ ಬ್ರೋಮೋಫಿನಾಲ್ ಬ್ಲೂ. ಎಷ್ಟೊತ್ತು, ಫಾರ್ ಅಬೌಟ್ 1 hour. ದೆನ್ ನೆಕ್ಸ್ಟ್ ಏನ್ ಮಾಡಬೇಕು, ಡಿಸ್ಟೇನ್ ದ ಸ್ಟಿಪ್ಸ್ ಬೈ ಯೂಸಿಂಗ್ ದ ಅಸಿಟಿಕ್ ಆಸಿಡ್. ಎಲ್ಲಿವರೆಗೂ ಡಿಸ್ಟೇನ್ ಮಾಡಬೇಕಪ್ಪ ಅಂತಂದ್ರೆ, ಅಪ್ ಟು ಬ್ಯಾಕ್ ಗ್ರೌಂಡ್ ಅಪಿಯರ್ಸ್ ವೈಟ್. ಬ್ಯಾಕ್ ಗ್ರೌಂಡ್ ವೈಟ್ ಆಗುವವರೆಗೂ ನಾವೇನ್ ಮಾಡಬೇಕು, ಡಿಸ್ಟೇನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಫಿಕ್ಸಿಟಿವ್ಸ್ ನ ಯೂಸ್ ಮಾಡಿ ಫಿಕ್ಸ್ ಮಾಡಬೇಕಾಗುತ್ತೆ ಫಾರ್ ಅಬೌಟ್ 10 minutes. ಅಂಡ್ ಅಗೇನ್ ಮತ್ತೆ ಏನ್ ಮಾಡಬೇಕು, ಸ್ಟ್ರಿಪ್ಸ್ ನ ಡ್ರೈ ಮಾಡಬೇಕು ಫಾರ್ ಅಬೌಟ್ 10 to 15 minutes. ದೆನ್ ಡೆನ್ಸಿಟೋಮೀಟರ್ ಹೆಲ್ಪ್ ಇಂದ ಏನ್ ಮಾಡಬೇಕು, ಪ್ರೋಟೀನ್ಸ್ ನ ಡಿಟರ್ಮೈನ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಆಫ್ ಎಲೆಕ್ಟ್ರೋಫೋರೆಸಿಸ್. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಯೂಸಸ್. ಸೊ ವಾಟ್ ಆರ್ ದ ಯೂಸಸ್ ಏನಪ್ಪಾ ಅಂತಂದ್ರೆ, ಸೊ ನಾ ಹೇಳ್ದಂಗೆ ಎಲೆಕ್ಟ್ರೋಫೋರೆಸಿಸ್ ನ ಮೇನ್ ಆಗಿ DNA, RNA ಮತ್ತೆ ಪ್ರೋಟೀನ್ಸ್ ನ ಸಪರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಲಾಂಗ್ ವಿತ್ ದಟ್ ಮತ್ತೇನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಅಗೇನ್ ಕಾರ್ಬೋಹೈಡ್ರೇಟ್ಸ್ ನ ಸಪರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಮ್ಯುನೋಗ್ಲೋಬುಲಿನ್ಸ್, ದಟ್ ಈಸ್ ಆಂಟಿಬಾಡೀಸ್ ಇದಾವಲ್ಲ, ಯಾವ್ದು IgA, IgM, IgG, IgD. ಸೊ ಇದನ್ನೆಲ್ಲ ಏನ್ ಮಾಡ್ತೀವಿ, ಸಪರೇಟ್ ಮಾಡೋದಕ್ಕೋಸ್ಕರ ಎಲೆಕ್ಟ್ರೋಫೋರೆಸಿಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಗ್ಲೈಕೋಪ್ರೋಟೀನ್ಸ್ ನ ಸಪರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಹಿಮೋಗ್ಲೋಬಿನ್ಸ್ ಇದೆ ಅಲ್ವಾ, ಸೊ ಅದನ್ನ ಕೂಡ ಸಪರೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದಿ ಯೂಸಸ್ ಆಫ್ ದಿ ಎಲೆಕ್ಟ್ರೋಫೋರೆಸಿಸ್. ಸೊ ಹಾಗೆ ನೋಟ್ ದ ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತಂದ್ರೆ, ಸೊ ವಾಟ್ ಈಸ್ ದ ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ಅಂತ ಅಂದ್ರೆ, ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತಂದ್ರೆ, ಸೊ ಇಟ್ ಮೇ ಬಿ ಚೇಂಜಸ್ ಕೂಡ ಆಗ್ಬೋದು. ಚೇಂಜಸ್ ಇನ್ ದ ಡಿಫರೆಂಟ್ ಸೀರಮ್ ಪ್ರೋಟೀನ್ಸ್ ಯಾವಾಗ ಚೇಂಜ್ ಆಗ್ಬೋದಪ್ಪ ಅಂತಂದ್ರೆ, ದಟ್ ಈಸ್ ವಿಲ್ ಬಿ ಚೇಂಜಸ್ ಸೀನ್ ಇನ್ ದ ನೆಫ್ರೋಟಿಕ್ ಸಿಂಡ್ರೋಮ್, and cirrhosis and the multiple myeloma. ಸೊ ಯಾವ ಕಂಡೀಷನ್ಸ್ ಅಲ್ಲಿ ಸೀರಮ್ ಚೇಂಜ್ ಆಗಬಹುದು, ಚೇಂಜಸ್ ಸೀನ್ ಇನ್ ದ ಡಿಫರೆಂಟ್ ಸೀರಮ್ ಪ್ರೋಟೀನ್ ದಟ್ ಇಂಡಿಕೇಟ್ಸ್ ದ ನೆಫ್ರೋಟಿಕ್ ಸಿಂಡ್ರೋಮ್, ಸಿರೋಸಿಸ್ ಅಂಡ್ ದಿ ಮಲ್ಟಿಪಲ್ ಮೈಲೋಮಾ. ಸೊ ಟೈಪ್ಸ್ ಯಾವ್ದಿದೆಯಪ್ಪ ಅಂತಂದ್ರೆ, ಟೈಪ್ಸ್ ಆಫ್ ಎಲೆಕ್ಟ್ರೋಫೋರೆಸಿಸ್. ದ ಫಸ್ಟ್ ಒನ್ ಇಸ್ ದ ಝೋನ್ ಎಲೆಕ್ಟ್ರೋಫೋರೆಸಿಸ್, ಸೆಕೆಂಡ್ ಒನ್ ಇಸ್ ದ paper electrophoresis. Next, third one is the gel electrophoresis, and fourth one is the immunoelectrophoresis. So these are all the types of the electrophoresis.
ಸೊ ದಟ್ಸ್ ಇಟ್ ಗೈಸ್, ಇವತ್ತಿಗಿಷ್ಟೇ. ಸೊ ನಿಮಗೆ ಟೈಪ್ಸ್ ಆಫ್ ಎಲೆಕ್ಟ್ರೋಫೋರೋಸಿಸ್ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಂದ್ರೆ ನಾನು ಕಮೆಂಟ್ ಮಾಡಿ. ಸೊ ಅದ್ರ ಜೊತೆಗೆ ನಿಮ್ಮ ನೋಟ್ಸನ್ನು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಸಿಗುತ್ತೆ, ದಟ್ ಈಸ್ ಕರ್ನಾಟಕ ಪ್ಯಾರಾಮೆಡಿಕಲ್ ಹಬ್ 77 ಹೆಸರಲ್ಲಿದೆ. ಸೊ ಅಲ್ಲಿ ನಿಮಗೆ ನೋಟ್ಸ್ ಈಸಿಯಾಗಿ ಅವೈಲೇಬಲ್ ಆಗುತ್ತೆ, ಹ್ಯಾಂಡ್ ರಿಟನ್ ನೋಟ್ಸ್ ಸಿಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋಸ್ನ ಲೈಕ್ ಮಾಡಿ. ಥ್ಯಾಂಕ್ ಯು.